Hello, welcome friends, welcome back to the channel Maths Magic. Welcome to the CTET Maths Paper 2 Day 4. ಸಾರಿ, ಕೆಲವು ಕಾರಣಾಂತರಗಳಿಂದ 2-3 ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ. ಓಕೆ, ಇವತ್ತು ಮತ್ತು ಅದೇ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೌದಾ, ಇವತ್ತು ನಾನು ಹೇಳ್ತಿರೋ ಟಾಪಿಕ್ಕು LCM ಆ್ಯಂಡ್ HCF. ಈ LCM ಆ್ಯಂಡ್ HCF ಕೂಡ ನಂಬರ್ ಸಿಸ್ಟಮಲ್ಲೇ ಬರುವಂಥ ಒಂದು ಟಾಪಿಕ್ ಆಗಿದೆ. ಹೌದಾ, ಇದರಿಂದ ಒಂದು ಕ್ವಶನ್ ಕಂಪಲ್ಸರಿ CTET ಒಳಗೆ ಇದ್ದೇ ಇರುತ್ತೆ. ಎಲ್ರಿಗೂ ಗೊತ್ತಿದೆ LCM ಆ್ಯಂಡ್ HCF ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಅಂದರೆ LCM, ಅಂದರೆ HCF. ಲೀಸ್ಟ್ ಕಾಮನ್ ಮಲ್ಟಿಪಲ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ನಾವು ಪ್ರೈಮರಿ ಲೆವೆಲಲ್ಲಿ ಕಲ್ತಿರೋದನ್ನೇ ಇಲ್ಲಿ ಕೊಡ್ತಾನೆ. ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಇರುತ್ತೆ ಅಷ್ಟೇ, ಮತ್ತೇನು ವ್ಯತ್ಯಾಸ ಇಲ್ಲ. ಓಕೆ, 2 ಇಂಪಾರ್ಟೆಂಟ್ ಫಾರ್ಮುಲಾಸ್ ಟೈಪ್ ಇದ್ದಾವೆ, ಅದನ್ನ ಹೇಳ್ತೀನಿ. ಓಕೆ, LCM ಇಂಟು HCF ಇಸ್ ಈಕ್ವಲ್ಸ್ ಟು X ಇಂಟು Y. ಓಕೆ, LCM ಮತ್ತು HCFದು ಪ್ರಾಡಕ್ಟು ಯಾವಾಗಲೂ 2 ನಂಬರ್ ಪ್ರಾಡಕ್ಟಿಗೆ ಈಕ್ವಲ್ ಆಗಿರುತ್ತೆ. ಓಕೆ, ಇದೊಂದು ನೆನಪಿರಬೇಕು. ನೆಕ್ಸ್ಟು LCM HCF ನಿಮಗೆ CTETಲಿ ಕೇಳೋ ಪ್ರಶ್ನೆ ಹೆಂಗಿರುತ್ತೆ ಅಂದರೆ LCM HCF ಕೊಟ್ಟು ನಂಬರ್ಸ್ ಯಾವ ಅಂತ ಫೈಂಡ್ ಔಟ್ ಮಾಡಿರಿ ಅಂತಾರೆ. ಹೌದಾ, ಆ ಟೈಪ್ ಕೊಟ್ಟಾಗ LCM ಡಿವೈಡೆಡ್ ಬೈ HCF ಅಂತ ಮಾಡಬೇಕು. ಅಥವಾ ಒಂದು ಸಂಖ್ಯೆ LCM ಒಂದು ಸಂಖ್ಯೆ HCF ಕೊಟ್ಟು ಇದು ನಂಬರು ಪಾಸಿಬಲ್ ಇದೇನಾ ಇಲ್ಲ, ಅಂದರೆ ಈಗ ಇದರಿಂದ ಬರುವಂಥ ಸಂಖ್ಯೆ LCMಗೂ HCFಗೂ ಪಾಸಿಬಲ್ ಇದೇನಾ ಇಲ್ಲ ಅಂತ ಕೇಳಿರ್ತಾನೆ. ಓಕೆ, ನಾನು ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಮಾಡಿಸ್ತೀನಿ, ಅದನ್ನು ನೋಡ್ಕೊತ ಹೋದರೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲ ಅಂದರೆ ಇನ್ನೊಂದು ಯಾವ ರೀತಿ ಕೇಳ್ತಾನೆ ಅಂದರೆ ಎಕ್ಸು ವೈ ಝೆಡ್, ಹೌದಾ, ಈ ರೀತಿ 3 ಕೊಟ್ಟು ಇದ್ರದ್ದು LCM ಅಥವಾ HCF ಫೈಂಡ್ ಔಟ್ ಮಾಡಲಿಕ್ಕೆ ಕೊಡ್ತಾನೆ. ಹೆಂಗಿರುತ್ತೆ ಅಂದರೆ ನೋಡಿ, 2 to the power 41, 3 to the power 81, 4 to the power 21. ಓಕೆ, ಇದು ಎಕ್ಸ್ ಕೊಡ್ತಾನೆ. ವೈಗೇನು ಕೊಡ್ತಾನೆ? 2 to the power 68, 3 to the power 28, 4 to the power 68. ಓಕೆ, ಝೆಡ್ಗೆ 2 to the power 72, 3 to the power 61, 4 to the power 91. ಓಕೆ, ಈ ರೀತಿ ಕೊಟ್ಟು ಇದರದ್ದು XYZ LCM ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾನೆ. ನೀವು ಆ ರೀತಿ ಕೊಟ್ಟಾಗ ಏನು ಮಾಡಬೇಕು? LCM ಇಸ್ ಈಕ್ವಲ್ಸ್ ಟು 2 to the power. ಓಕೆ, ಇದರಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆ ಅದು ಬರೀಬೇಕು. 2 to the power 72. ಓಕೆ, 3ಅಲ್ಲಿ ಹೈಯೆಸ್ಟ್ ಪವರ್ 81 ಇದೆ, 4ಅಲ್ಲಿ ಹೈಯೆಸ್ಟ್ ಪವರ್ 91 ಇದೆ. ಇದೇನಾಗುತ್ತೆ? ನಿಮ್ಮದು LCM ಆಗುತ್ತೆ. ಓಕೆ, ಇದೇ ರೀತಿ HCFನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾನೆ. ಓಕೆ, ಇದಿಷ್ಟು ಬೇಸಿಕ್ ಆಗಿರೋಂಥ LCM ಆ್ಯಂಡ್ HCF ಕಾನ್ಸೆಪ್ಟು. ನೆಕ್ಸ್ಟ್ ಕ್ವಶನ್ ಮಾಡ್ಕೊತಾ ಹೋದಾಗ ನಿಮಗೆ ಇನ್ನೂ ಸ್ವಲ್ಪ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ನೋಡಿ ಸರ್, ಫಸ್ಟ್ ಕ್ವಶನ್ ಇವಾಗ ತಾನೇ ಹೇಳಿದ್ದೆವು, XYZ ಅಂತ ಕೊಟ್ಟು LCM ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾನೆ ಅಂತ. ಸೊ ಈ ಕ್ವಶನ್ ಹಾಗೆ ಇದೆ. ವ್ಯಾಲ್ಯೂ ಒಂದು, Y ವ್ಯಾಲ್ಯೂ ಒಂದು, Z ವ್ಯಾಲ್ಯೂ ಒಂದು ಕೊಟ್ಟು LCM ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾನೆ. X ಏನು ಕೊಟ್ಟಿದ್ದಾನೆ? 3 to the power 91, 5 to the power 73, 7 to the power 12, 11 ಸ್ಕ್ವಯರ್. ಓಕೆ, Y ಏನು ಕೊಟ್ಟಿದ್ದಾನೆ? 3 to the power 85, 5 to the power 75, 7 to the power 9, 11 ಕೊಟ್ಟಿಲ್ಲ. ಓಕೆ, Z 3 to the power 87, 5 to the power 76, 11 to the power 3, ಇಲ್ಲಿ 7 ಕೊಟ್ಟಿಲ್ಲ. ಓಕೆ, ಎಲ್ರಿಗೂ ಗೊತ್ತಿರಬೇಕು LCMಲ್ಲಿ ನಾವು ಕಾಮನ್ ಇರೋ ನಂಬರ್ನೂ ತೊಗೊತೀವಿ, ಇಲ್ಲದೇ ಇರೋ ನಂಬರ್ನು ಕೂಡ ಮಲ್ಟಿಪ್ಲೈ ಮಾಡ್ತೀವಿ. ಕೊಟ್ಟಿರೋ ಎಲ್ಲ ಸಂಖ್ಯೆಗಳನ್ನು LCMಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ನೋಡಿ LCM ಏನಾಗುತ್ತೆ ಈಗ 3. ಓಕೆ, 3 to the power ಹೈಯೆಸ್ಟ್ ಯಾವುದಿದೆ? 91 ಇಂಟು ನೆಕ್ಸ್ಟ್ 5 to the ಪವರಲ್ಲಿ ಹೈಯೆಸ್ಟ್ ಯಾವುದಿದೆ? 76 ಇಂಟು ನೋಡಿ 11 ಇವೆರಡರಲ್ಲಿದೆ. ಫಸ್ಟ್ 7 ನೋಡ್ಬಿಡೋಣ. 7 ಎರಡರಲ್ಲಿದೆ, X ಆ್ಯಂಡ್ Y. ಇದರಲ್ಲಿ ಹೈಯೆಸ್ಟ್ ಯಾವುದಿದೆ? 7 to the power 12.
ಇಂಟು 11 ಒಂದರಲ್ಲಿ ಕೊಟ್ಟಿಲ್ಲ, ಆದರೂ ನಾವು ಇದರಲ್ಲಿ ಎಲ್ ಸಿ ಎಮ್ಮಲ್ಲಿ ಇನ್ಕ್ಲೂಡ್ ಮಾಡ್ಕೊತೀವಿ. ಇದರಲ್ಲಿ ಹೈಯೆಸ್ಟ್ ಯಾವುದಿದೆ 3. ಓಕೆ, ಸೊ ಆಪ್ಷನ್ ನೋಡಿ 3 to the power 91, 5 to the power 76, 7 to the power 12, 11 to the power 3. So option 4 is our right answer. I hope ಇದು ಅರ್ಥ ಆಗಿದೆ ಅನ್ಕೊತೀನಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಎಲ್ ಸಿ ಎಮ್ ಆಫ್ 2 ನಂಬರ್ 392, ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಕೆನಾಟ್ ಬಿ, ನೋಡಿ ಇದು ಕರೆಕ್ಟಾಗಿ ಓದ್ಕೋಬೇಕು, ಕೆನಾಟ್ ಬಿ ಹೆಚ್ ಸಿ ಎಫ್ ಆಫ್ ದೀಸ್ ನಂಬರ್ಸ್. ಓಕೆ, ಎಲ್ ಸಿ ಎಮ್ ಕೊಟ್ಟಿದ್ದಾನೆ, ಹೆಚ್ ಸಿ ಎಮ್ಮು ಯಾವುದು ಆಗಲ್ಲ ಅಂತ ಕೇಳಿದ್ದಾನೆ. ನಾನು ನಿಮಗೆ ಫಸ್ಟಿಗೆ ಹೇಳಿದ್ದೆ ಎಲ್ ಸಿ ಎಮ್ ಡಿವೈಡೆಡ್ ಬೈ ಹೆಚ್ ಸಿ ಎಫ್ ಟೈಪ್ ಕ್ವಶನ್ಸ್ ಕೂಡ ಕೊಡ್ತಾರೆ ಅಂತ. ಸೊ ಇದು ಅದೇ ಟೈಪ್ ಕ್ವಶನ್ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಏನು ಕೊಟ್ಟಿದ್ದಾನೆ, ಎಲ್ ಸಿ ಎಮ್ ಆಫ್ 2 ನಂಬರ್ಸ್ 392, ದೆನ್ ವಿಚ್ ಕೆನಾಟ್ ಬಿ ಹೆಚ್ ಸಿ ಎಫ್ ಆಫ್ ದೀಸ್ ನಂಬರ್. ಹೌದಾ, ಯಾವುದು ಹೆಚ್ ಸಿ ಎಫ್ ಆಗಲ್ಲ ಅಂತ ಕೇಳಿದ್ದಾನೆ. ಓಕೆ, ಆಗಲ್ಲ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆಪ್ಷನಿಂದ ನೋಡ್ಕೊಂಡು ತೊಗೋಣ. ನಾನು ಮೊದಲೇ ಹೇಳಿದ್ದೆ ಎಲ್ ಸಿ ಎಮ್ ಡಿವೈಡೆಡ್ ಬೈ ಎಚ್ ಸಿ ಎಫ್, ಈ ಫಾರ್ಮುಲಾ ನೆನಪಿರಬೇಕು. ನೋಡಿ ಎಲ್ ಸಿ ಎಮ್ ಏನಿದೆ 392, ಫಸ್ಟ್ ಆಪ್ಷನ್ ನೋಡಿ 56. ಹೌದಾ, ಇದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಅದರಿಂದ 56 1s 56 7s. ಓಕೆ, ಯಾವುದಲ್ಲ ಅಂತ ಕೇಳಿದ್ದಾನೆ. ಸೊ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ 392 ಡಿವೈಡೆಡ್ ಬೈ 196. ಓಕೆ, ಇದು 196 ಕೂಡ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. 196 1s 196 2s. ನೆಕ್ಸ್ಟು 28 ಕೇಳಿದ್ದಾನೆ. ಓಕೆ, 28 ನೋಡಿ, 28 1s, ಓಕೆ 28 4s 392. ಇಲ್ಲಿ ಕೂಡ ಕಂಪ್ಲೀಟ್ಲಿ ಡಿವೈಡ್ ಆಯಿತು. ನೆಕ್ಸ್ಟು ಲಾಸ್ಟ್ ಆಪ್ಷನ್ ನೋಡಿ 392 ಡಿವೈಡೆಡ್ ಬೈ 42, 42 1s. ಇದು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಓಕೆ, ರಿಮೈಂಡ್ರ್ ಉಳಿತೆ ನಾವು ಪಾಯಿಂಟ್ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರು 42. ಐ ಹೋಪ್ ಇದು ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ ಎಲ್ ಸಿ ಎಮ್ ಕೊಟ್ಟಿದ್ದಾರೆ, ಯಾವುದು ಎಚ್ ಸಿ ಎಫ್ ಆಗಲ್ಲ ಅಂತ ಕೇಳಿದ್ದಾರೆ. ಹೌದಾ, ಆಗಲ್ಲ ಅಂತ ಕೇಳಿದ್ರೆ ಯಾವುದು ಕಂಪ್ಲೀಟ್ಲಿ ಡಿವೈಡ್ ಆಗಲ್ವೋ ಅದೇ ನಮ್ಮದು ಆನ್ಸರ್. ನೋಡಿ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಆರ್ 15 and 120 ರೆಸ್ಪೆಕ್ಟಿವ್ಲಿ. ಓಕೆ, ಇಲ್ಲಿ ಕೂಡ ನಾಟ್ ಟ್ರೂ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, 120 ಡಿವೈಡೆಡ್ ಬೈ 15 ಇದು ಗೊತ್ತಿದೆ, ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಸೊ ಇದು ಆನ್ಸರ್ ಕರೆಕ್ಟ್ ಇದೆ, ಬಟ್ ನಾವು ರಾಂಗ್ ಇರೋದನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಅಗೇನ್ ಕೊಟ್ಟಿದ್ದಾರೆ. ಓಕೆ, 250 ಡಿವೈಡೆಡ್ ಬೈ 20 ಇದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತಾ ನೋಡಬೇಕು. ಓಕೆ, ನೋಡಿ ಇದು ಕಂಪ್ಲೀಟ್ಲಿ ಡಿವೈಡ್ ಆಗಲ್ಲ. ನೋಡಿ 21s 25 ಉಳಿತು, 50 20 ಟೇಬಲಲ್ಲಿ ಹೋಗಲ್ಲ. ಸೊ ದಿಸ್ ಈಸ್ ನಾಟ್ ಟ್ರೂ ಸ್ಟೇಟ್ಮೆಂಟ್. ಓಕೆನಾ, ನೋಡಿ ಆಪ್ಷನ್ 3ನೂ ಚೆಕ್ ಮಾಡೋಣ. ಸೇಮ್ ಇಲ್ಲಿ ಕೂಡ 2 ನಂಬರ್ ಕೊಟ್ಟಿದ್ದಾನೆ, 70 ಡಿವೈಡೆಡ್ ಬೈ 14. ಓಕೆ, ಇದು ಕೂಡ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಹೌದಾ, 14 1s 14 5s 70. ಓಕೆ, ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ನೋಡಿ 290 ಡಿವೈಡೆಡ್ ಬೈ 58, 290 ಡಿವೈಡೆಡ್ ಬೈ 58 ಇದು ಕೂಡ ಏನಾಗುತ್ತೆ, ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. 58 1s 58 5s. ಸೊ ನಮಗೆ ಯಾವುದು ಡಿವೈಡ್ ಆಗಲ್ಲ, ವಿಚ್ ಈಸ್ ನಾಟ್ ಟ್ರೂ ಅಂತ ನೋಡಬೇಕಿತ್ತು. ಸೊ ಆಪ್ಷನ್ ಬಿ ಈಸ್ ನಾಟ್ ಟ್ರೂ. ಐ ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ 2 ನಂಬರ್ ಕೊಟ್ಟು ಇದು ಪಾಸಿಬಲ್ ಇದೇನಾ ಇಲ್ಲ ಅಂತ ಕೇಳಿದಾಗ ಎಲ್ ಸಿ ಎಮ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಮಾಡಿದರೆ ಅದು ಆ ನಂಬರಿಂದ ಕಂಪ್ಲೀಟ್ಲಿ ಡಿವೈಡ್ ಆದರೆ ಪಾಸಿಬಿಲಿಟಿ ಇರುತ್ತೆ, ಡಿವೈಡ್ ಆಗಿಲ್ಲ ಅಂದರೆ ಪಾಸಿಬಲ್ ಇರಲ್ಲ. ಹೌದಾ, ಈ ಕೊಟ್ಟಿರೋ ಕ್ವಶನಲ್ಲಿ ಕೂಡ ಅದೇ ಥರ ಕ್ವಶನ್ ಇದೆ. ಹೌದಾ, ಇದು ನೋಡಿ 15 120 15ಅಲ್ಲಿ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಸೊ ದಿಸ್ ಈಸ್ ಅ ಪಾಸಿಬಲ್ ನಂಬರ್.
70 14 ಕೂಡ ಕಂಪ್ಲೀಟ್ಲಿ ಡಿವೈಡ್ ಆಗ್ತವೆ. ಸೊ ದಿಸ್ ಈಸ್ ಆಲ್ಸೋ ಅ ಪಾಸಿಬಲ್ ನಂಬರ್. 290 58 ಕೂಡ ಕಂಪ್ಲೀಟ್ಲಿ ಡಿವೈಡ್ ಆಗ್ತವೆ. ಸೊ ದಿಸ್ ಈಸ್ ಆಲ್ಸೋ ಪಾಸಿಬಲ್ ನಂಬರ್. ಬಟ್ 250 20ಯಲ್ಲಿ ಭಾಗ ಹೋಗಲ್ಲ, ಹಾಗಾಗಿ ದಿಸ್ ಈಸ್ ನಾಟ್ ಅ ಪಾಸಿಬಲ್ ನಂಬರ್. ಅವ್ರ ಕ್ವಶನ್ ಕೂಡ ನಾಟ್ ಪಾಸಿಬಲ್ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈ ಕ್ವಶನ್ ನೋಡ್ಲಿಕ್ಕೆ ಕ್ವಶನ್ ತುಂಬ ದೊಡ್ಡದಿದೆ, ಕಾಂಪ್ಲೆಕ್ಸ್ ಇದೆ ಅಂದ್ಕೋಬೇಡಿ, ತುಂಬಾ ಈಸಿ ಇದೆ. 2 ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನೋಡಿ ಕ್ವಶನ್ ಏನಿದೆ, ದ LCM ಆ್ಯಂಡ್ HCF ಆಫ್ 2 numbers ಆರ್ 1485 ಆ್ಯಂಡ್ 33 ರೆಸ್ಪೆಕ್ಟಿವ್ಲಿ. ಓಕೆ, LCM 1485 ಕೊಟ್ಟಿದ್ದಾರೆ, HCF 33 ಕೊಟ್ಟಿದ್ದಾರೆ. ಇಫ್ ಒನ್ ಆಫ್ ದಿ ನಂಬರ್ ಈಸ್ ಡಿವೈಡೆಡ್ ಬೈ 31, ದ ಕ್ವೋಷಂಟ್ ಈಸ್ 9 ಆ್ಯಂಡ್ ದ ರಿಮೈಂಡರ್ ಈಸ್ 18, ವಾಟ್ ಈಸ್ ದ ಅದರ್ ನಂಬರ್? ಓಕೆ, ಒಂದು ನಂಬರ್ ಕೊಟ್ಟಿದ್ದಾರೆ, ಬಟ್ ಎಕ್ಸಾಕ್ಟ್ಲಿ ಇದೇ ನಂಬರ್ ಅಂತ ಕೊಟ್ಟಿಲ್ಲ, ಹಿಂಟ್ ಕೊಟ್ಟಿದ್ದಾನೆ. ಆ ನಂಬರಿಂದ 31ರಿಂದ ಭಾಗ ಮಾಡಿದರೆ 9 ಕ್ವೋಷಂಟ್ ಇರುತ್ತೆ, 18 ರಿಮೈಂಡರ್ ಇರುತ್ತೆ. ಹೌದಾ, ಇಷ್ಟು ಕೊಟ್ಟು ಇನ್ನೊಂದು ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಓಕೆ, ನೋಡಿ ನಾವು ನಾರ್ಮಲಾಗಿ ಭಾಗಾಕಾರ ಒಂದು ಸಿಂಪಲ್ ನಂಬರ್ ತೊಗೊಂಡು ನೋಡೋಣ. ನೋಡಿ 17, ಹೌದಾ, 2ರಿಂದ ಭಾಗ ಮಾಡ್ತೀನಿ, 2 8 16 ಆಗುತ್ತೆ, ಶೇಷ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಹೌದಾ, ಇದು ನಾವು ಯಾವ ರೀತಿ ಬರಿತೀವಿ? 17 2 ಇಂಟು 8 ಪ್ಲಸ್ 1. ಹೌದಾ, ಈಗ ಬರೆದ್ರೆ ಈ ನಂಬರ್ ಸಿಗುತ್ತೆ. ಹೌದಾ, ಹಾಂ ನೋಡಿ, ಈಗ ಅದು ನಂಬರ್ ಯಾವುದಂತ ಗೊತ್ತಿಲ್ಲ, ಬಟ್ ನಮಗೆಲ್ಲನೂ ಕ್ಲೂ ಕೊಟ್ಟಿದ್ದಾನೆ. ಅದನ್ನು ಎಕ್ಸ್ ಅಂತ ತಗೊಳ್ಳಿ. 31ನ್ನು 9ರಿಂದ ಗುಣಾಕಾರ ಮಾಡಿ ಅದಕ್ಕೆ 18 ಸೇರಿಸಿದರೆ ನಮಗೇನು ಬರುತ್ತೆ? ಎಕ್ಸ್ ಬರುತ್ತೆ. ಹೌದಾ, ಸೊ 31ನ್ನು 9ರಿಂದ ಗುಣಾಕಾರ ಮಾಡಿ ಅದಕ್ಕೆ 18 ಸೇರಿಸಿದರೆ 297 ಬರುತ್ತೆ. ಹೌದಾ, ಸೊ ಒಂದು ನಂಬರ್ ನಮಗೆ ಗೊತ್ತಾಯಿತು, 297. ಈಗ ಯಾವ್ದು ಕಂಡುಹಿಡಿಬೇಕು? ಇನ್ನೊಂದು ನಂಬರ್ ಕಂಡುಹಿಡಿಬೇಕು. ಯಾವುದು? y ಕಂಡುಹಿಡಿಬೇಕು. ನಮಗೇನಂತ ಗೊತ್ತಿಲ್ಲ. ಓಕೆ, ನಾನು ಫಸ್ಟಿಗೆ ಫಾರ್ಮುಲಾ ಹೇಳುವಾಗ ಒಂದು ಫಾರ್ಮುಲಾ ಹೇಳಿದ್ದೆ, LCM ಆ್ಯಂಡ್ HCFದು ಪ್ರಾಡಕ್ಟು ಯಾವಾಗಲೂ 2 ನಂಬರ್ದು ಪ್ರಾಡಕ್ಟಿಗೆ ಈಕ್ವಲ್ ಇರುತ್ತೆ ಅಂತ. ಸೊ ಅದೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿ. ನೋಡಿ ಏನಿದೆ, LCM ಇಂಟು HCF ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ವೈ. ಅದ ಈ ಫಾರ್ಮುಲಾ. LCM ಗೊತ್ತಿದೆ, ಏನಿದೆ? 1485. HCF ಕೂಡ ಗೊತ್ತಿದೆ, ಏನು? 33. ಓಕೆ, ಎಕ್ಸು ನಾವು ಇವಾಗ ತಾನೇ ಫೈಂಡ್ ಔಟ್ ಮಾಡಿದ್ವಿ, ವೈ ಗೊತ್ತಿಲ್ಲ, ವೈ ಹಾಗೆ ಇಡಿ. ಎಕ್ಸ್ ಏನು ಬಂದಿತ್ತು ನಮಗೆ? 297. ಓಕೆ, ಈ 297 ಕಂಪ್ಲೀಟ್ಲಿ ಭಾಗ ಹೋಗುತ್ತೆ. ಅದರಲ್ಲಿ 297 ಒಂದಲೇ, 297 ಐದಲೇ. ಓಕೆ, ನೋಡಿ ಇನ್ನೊಂದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಅಲ್ಲಿ ದೊಡ್ಡ ನಂಬರ್ ಕೊಟ್ಟಿದ್ದಾರೆ ಅಂದರೆ ಅದು ನಂಬರು ಕಂಪ್ಲೀಟ್ಲಿ ಡಿವೈಡ್ ಆಗುವಂಥ ನಂಬರ್ಗಳನ್ನೇ ಅವರು ಕೊಟ್ಟಿರ್ತಾರೆ. ಓಕೆ, ನೀವು ಇಷ್ಟು ದೊಡ್ಡ ನಂಬರ್ ಇದೆ, ಹೆಂಗೆ ಡಿವೈಡ್ ಆಗುತ್ತೋ ಆಗಲ್ವೋ ಅಂತ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೊಟ್ಟಿರುವಂಥ ನಂಬರು ಒಂದು ನಂಬರಿಂದ ಕಂಪ್ಲೀಟ್ಲಿ ಡಿವೈಡ್ ಆಗುವಂಥ ನಂಬರ್ಗಳನ್ನೇ ಅವರು ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ 5 ಇಂಟು 33 ಮಾಡಿ. ಈಗ 5 ಇಂಟು 33 ಮಾಡಿದರೆ ಎಷ್ಟು ಬರುತ್ತೆ? 165. ಓಕೆ, ಎಷ್ಟು ಬಂತು? 165. 5 ಮತ್ತು 33 ಗುಣಾಕಾರ ಮಾಡಿದರೆ ನಮಗೆ 165 ಬಂತು. ಅದು ಇನ್ನೊಂದು ನಂಬರ್ ಆಯಿತು. ಓಕೆ, ಐ ಹೋಪ್ ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ. ಅವ್ರೇನು ಮಾಡಿದ್ದಾರೆ? LCM ಆ್ಯಂಡ್ HCF ಕೊಟ್ಟಿದ್ದಾರೆ. ಒಂದು 1485, ಇನ್ನೊಂದು 33. ಓಕೆ, ಅದರಲ್ಲಿ ಒಂದು ನಂಬರ್ ಕಂಡುಹಿಡಿಬೇಕು ನಾವು. ಒಂದು ನಂಬರ್ ಅವ್ರು ಕೊಟ್ಟಿದ್ದಾರೆ, ಬಟ್ ಡೈರೆಕ್ಟ್ ನಂಬರ್ ಕೊಟ್ಟಿಲ್ಲ, ಹಿಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಆ ನಂಬರು ಯಾವ ನಂಬರ್ ಇದೆಯಲ್ಲ ಅದನ್ನು 31ರಿಂದ ಭಾಗಾಕಾರ ಮಾಡಿದರೆ ಅದರ ಭಾಗಲಬ್ಧ 9 ಬರುತ್ತೆ, ಶೇಷ 18 ಬರುತ್ತೆ ಅಂತ. ಸೊ ನಾವು ಅದನ್ನೇನು ಮಾಡಿದ್ದೀವಿ? ಫೈಂಡ್ ಔಟ್ ಮಾಡಿದ್ವಿ. 31 ಇಂಟು 9 ಪ್ಲಸ್ 18
ಮಾಡಿದ್ರೆ ನಮಗೆ ಆನ್ಸರ್ ಏನು ಬಂತದು 297 ಬಂತು. ಓಕೆ, ಈಗ ಒಂದು ನಂಬರ್ ಕಂಡುಹಿಡಿದ್ವಿ ನಾವು, ಇನ್ನೊಂದು ನಂಬರ್ನ ಕಂಡುಹಿಡಿಬೇಕು. ಸೊ ಅದಕ್ಕೆ ಮೊದಲೇ ಹೇಳಿರೋ ಪ್ರಕಾರ LCM ಮತ್ತು HCF ಅವರ ಗುಣಾಕಾರ ಏನಿರುತ್ತಲ್ಲ ಅದು 2 ನಂಬರ್ ಗುಣಾಕಾರಕ್ಕೆ ಸಮ ಇರುತ್ತೆ. ಸೊ ಅದನ್ನೇ ನಾನಿಲ್ಲಿ ಯೂಸ್ ಮಾಡಿದ್ದೆ. LCM ಇಂಟು HCF ಇಸ್ ಈಕ್ವಲ್ಸ್ ಟು X ಇಂಟು Y. ಓಕೆ, LCM ಕೊಟ್ಟಿದ್ದಾನೆ 1485, ಅದನ್ನು ಬರ್ತಿದ್ದೀನಿ. HCF ಕೊಟ್ಟಿದ್ದಾನೆ 33 ಇಸ್ ಈಕ್ವಲ್ಸ್ ಟು X ಇಂಟು Y. ಹೌದಾ, X ನಾವು ಕಂಡುಹಿಡಿದ್ವಿ ಏನು 297. ಅದನ್ನು Xನ ಈ ಕಡೆ ತೊಗೊಂಡ್ರೆ ಡಿವೈಡ್ ಆಯಿತು. ಇಸ್ ಈಕ್ವಲ್ಸ್ ಟು Y ಗೊತ್ತಿಲ್ಲ, Yನ ಹಾಗೆ ಇಟ್ಟಿದ್ದೀನಿ. ಈ 297ರಲ್ಲಿ 1485 5 ಸರ್ತಿ ಭಾಗ ಹೋಗುತ್ತೆ. ಓಕೆ, ಸೊ ಅದು 5 ಬಂತು. 33 ಇಂಟು 5 ಮಾಡಿದರೆ ಎಷ್ಟು ಬರುತ್ತೆ 165. ಸೊ ಅದೇ ಕೊಟ್ಟಿಲ್ಲದೆ ಇರೋ ಇನ್ನೊಂದು ನಂಬರೇ 165. ಐ ಹೋಪ್ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ನೀವು 1-2 ಸರ್ತಿ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿಯೂ ಅರ್ಥ ಆಗುತ್ತೆ. ಈಸಿ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಒಂದು ಪ್ಯಾಟರ್ನು. ಈ ಪ್ಯಾಟರ್ನಲ್ಲಿ ಕೂಡ ಕ್ವಶನ್ಸು ಕೇಳಿದ್ದಾನೆ. ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 1 and 500 ಆರ್ ಡಿವೈಡೆಡ್ ಬೈ ಈಚ್ ಆಫ್ ದಿ ನಂಬರ್ 3, 5 and 7. ಓಕೆ, 1ರಿಂದ 500ರಲ್ಲಿ ಎಷ್ಟು ನಂಬರು 3, 5 ಮತ್ತು 7ರಿಂದ ಕಂಪ್ಲೀಟಾಗಿ ಭಾಗ ಹೋಗುತ್ತೆ ಅಂತ ಕೇಳಿದ್ದಾನೆ. ಓಕೆ, ಇದನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ 3, 5, 7ರ ನಾವೇನು ಮಾಡಬೇಕು ಲಸ ತೆಗಿಬೇಕು. ಓಕೆ, ನೋಡಿ 3 ಬೇರೆ ಬೇರೆ ಇದ್ದಾವೆ. 3 ತಮ್ಮದೇ ಆದ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತವೆ. ಹೌದಾ, ನೋಡಿ ಈಗ 3 ಗುಣಾಕಾರ ಮಾಡಬೇಕು. 3 5 15, 3 5 15, 15 105. ಓಕೆ, ಈ 105 ಒಂದು ಸಂಖ್ಯೆ ಅದೇನಾಗುತ್ತೆ 3, 5, 7ರಿಂದ ಸಂಪೂರ್ಣವಾಗಿ ಭಾಗ ಹೋಗುವಂಥ ಸಂಖ್ಯೆ 105 ಅಂತ ನಮಗೆ ಗೊತ್ತಾಯಿತು. ಓಕೆ, ಈಗ ಅದರದ್ದು ಏನು ಮಾಡ್ಕೋಬೇಕು ನಾವು ಗುಣಾಕಾರ ಬರ್ಕೊತಾ ಹೋಗಬೇಕು, ಮಧ್ಯೆ ಬರ್ಕೊತಾ ಹೋಗಬೇಕು. ಹೌದಾ, 105 ಇಂಟು 1 105, 105 2 210, 105 3 315, 105 4 420, 105 5 525. ಓಕೆ, ಬಟ್ ನಮಗೆ ಕೇಳಿರೋದು ಕೇವಲ 500 ಕೇಳಿದ್ದಾನೆ. ಸೊ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತೀವಿ. ಓಕೆ, ಇವಾಗ ನೋಡಿ ಕಂಪ್ಲೀಟಾಗಿ 500 ಒಳಗೆ ಎಷ್ಟು ಸಂಖ್ಯೆಗಳು ಭಾಗ ಹೋಗ್ತಾವೆ ನಮಗೆ ಕೇವಲ 4 ಸಂಖ್ಯೆಗಳು ಮಾತ್ರ. ಸೊ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್ ಓವರ್ ಹಿಯರ್. ಅರ್ಥ ಆಯಿತಾ? ಈ ರೀತಿ 1ರಿಂದ 500 ಅಥವಾ 1ರಿಂದ 300 ಇಷ್ಟು ನಂಬರಲ್ಲಿ ಕಂಪ್ಲೀಟ್ಲಿ ಡಿವೈಸ್ ಆಗುವಂಥ ನಂಬರ್ಗಳು ಎಷ್ಟು ಅಂತ ಕೇಳಿದಾಗ ಆ ಕೊಟ್ಟಿರೋ ನಂಬರ್ದು ನಾವು ಮೊದಲು LCM ತೆಗೆದು ಅದನ್ನು ಗುಣಾಕಾರ ಮಾಡಿ ಅದರ ಮಗ್ಗಿ ಬರ್ಕೊತ ಹೋದರೆ ಆ ನಂಬರ್ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಬರ್ಕೊಂಡು ಹೋಗಿ ಅಲ್ಲಿಗೆ ಸ್ಟಾಪ್ ಮಾಡಿ ಎಷ್ಟು ನಂಬರ್ಗಳು ನೋಡಿಕೊಂಡು ಆನ್ಸರ್ ಮಾಡಬೇಕು. ಹೌದಾ, 3, 5, 7 ಲಸ ತೆಗೆದರೆ 105 ಬಂತು. ಆ 105 ಗುಣಾಕಾರ ಬರ್ಕೊತ ಹೋದರೆ 105 4 420, ಅದು 500 ಒಳಗಿದೆ ಸಂಖ್ಯೆ. ಸೊ ಹಾಗಾಗಿ ಟೋಟಲಿ 4 ನಂಬರ್ಗಳಷ್ಟೇ 3, 5, 7ರಿಂದ ಸಂಪೂರ್ಣವಾಗಿ ಭಾಗ ಹೋಗುವಂಥ ಸಂಖ್ಯೆಗಳು. ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಇದು ಕೂಡ ತುಂಬ ಈಸಿಯಾಗಿರುವಂಥ ಕ್ವಶನ್ನು ಫ್ರೆಂಡ್ಸ್. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಪ್ಪ ಅಂದರೆ ಇದು ಕೂಡ ಸೇಮ್ ಇದೆ ನೋಡಿ. A = 360 ಕೊಟ್ಟಿದ್ದಾರೆ, B = 900 ಕೊಟ್ಟಿದ್ದಾರೆ. ಹೌದಾ, ಅವಾಗ ನಾವು LCM ಆಫ್ A ಆ್ಯಂಡ್ B ಡಿವೈಡೆಡ್ ಬೈ HCF ಆಫ್ A ಆ್ಯಂಡ್ B ಈಸ್ ಈಕ್ವಲ್ಸ್ ಟು A ಮತ್ತು Bಗಳ ಲಸ ಡಿವೈಡೆಡ್ ಬೈ A ಮತ್ತು Bಗಳ ಮಸ ಯಾವುದಕ್ಕೆ ಸಮ ಅಂತ ಕೇಳಿದ್ದಾನೆ. ಹೌದಾ, ನೋಡಿ ಫಸ್ಟಿಗೆ 360 ಮತ್ತು
900ರದ್ದು ನಾವು ಲಸ ತೆಗೆದ್ರೆ ಎಷ್ಟು ಬರುತ್ತೆ ನೋಡಬೇಕು. ಓಕೆ, ಸಣ್ಣ ಸಂಖ್ಯೆಯಿಂದ ತೆಗಿರಿ, 2ರಿಂದ ತೆಗಿರಿ. ಇದೆಷ್ಟಾಗುತ್ತೆ 180, ಇದು 450, ಮತ್ತು 2ರಲ್ಲಿ ಭಾಗ ಹೋಗುತ್ತೆ, 2 9 18, 225 450. ಓಕೆ, ಮತ್ತು 2ರಿಂದ ಭಾಗ ಹೋಗುತ್ತೆ, 2 45 90, 225 ಭಾಗ ಹೋಗಲ್ಲ, ಅದನ್ನು ಹಾಗೆ ಇಡಿ. 45 225 3ರಿಂದ ಭಾಗ ಹೋಗುತ್ತೆ, ಹೌದಾ? 3 15 45, 3 75 225, 15 75 ಮತ್ತು 3ರಿಂದ ಭಾಗ ಹೋಗುತ್ತೆ, 3 5 15, 25 3 75. ಓಕೆ, ಈ 5 25 5ರಿಂದ ಭಾಗ ಹೋಗುತ್ತೆ, 5 1 5 5 5 25, ಹೌದಾ? ಇವು ಅಷ್ಟನ್ನು ಬರ್ಕೊಳ್ಳಿ. ಈಗ ಹೆಂಗೆ ಬರ್ಕೊತೀವಿ? 2 ಎಷ್ಟು ಸರ್ತಿ ಇದೆ? 3 ಸರ್ತಿ ಇದೆ. 2ರ ಘಾತ 3 ಗುಣಿಲೆ 3ರ ಘಾತ 2 ಗುಣಿಲೆ 5ರ ಘಾತ 2. ಇದೇನಾಯಿತು? LCM ಆಯಿತು. ಓಕೆ, ಈಗ ಇದ್ರದ್ದು ನಾವು HCF ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 2 ಸ್ಕ್ವಯರ್ 3 ಸ್ಕ್ವಯರ್ 5 1, ಹೌದಾ? ಐ ಹೋಪ್ HCF ಹೆಂಗೆ ಮಾಡಬೇಕು ಅಂತ ಗೊತ್ತಾಗಿರಬೇಕು. ಸೊ ಏನಾಯಿತು? 2 ಸ್ಕ್ವಯರ್ 3 ಸ್ಕ್ವಯರ್ 5ರ ಘಾತ 1 ಏನಾಯ್ತು? ಇದು HCF. ಓಕೆ, ಇವೆಲ್ಲನೂ ಇವಾಗ ಭಾಗ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡಿ. ಇದು ಸ್ಕ್ವಯರು ಇದು ಸ್ಕ್ವಯರು ಆಯಿತು, ಇಲ್ಲಿ 2ರ ಘಾತ 1 ಉಳಿತು. 3 ಸ್ಕ್ವಯರ್ ಕ್ಯಾನ್ಸಲ್, 5 1 5 ಸ್ಕ್ವಯರ್ ಇದೆ, ಸೊ 5ರ ಘಾತ 1 ಬಂತು. ಸೊ ಇವೆರಡನ್ನು ಗುಣಾಕಾರ ಮಾಡಿದರೆ 2 5 10. ಸೊ ನಮಗೆ ಆನ್ಸರು ಆಪ್ಷನ್ ನಂಬರ್ ಡಿ 10. ಓಕೆನಾ ಫ್ರೆಂಡ್ಸ್? ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ. ಎ ಬೆಲೆ ಕೊಟ್ಟಿದ್ದಾನೆ, ಬಿ ಬೆಲೆ ಕೊಟ್ಟಿದ್ದಾನೆ. ಕೊಟ್ಟು ಎ ಮತ್ತು ಬಿಗಳ ಲಸ ಡಿವೈಡೆಡ್ ಬೈ ಎ ಮತ್ತು ಬಿಗಳ ಮಸ ಎಷ್ಟಿದೆ ಅಂತ ಕೇಳಿದ್ದಾನೆ, ಹೌದಾ? ಫಸ್ಟಿಗೆ ನಾವೇನು ಮಾಡಬೇಕು? 360 ಮತ್ತು 900 ಲಸ ತೆಗಿಬೇಕು. ನಾನು ಸಣ್ಣ 2 ನಂಬರಿಂದ ತೆಕ್ಕೊತಾ ಬಂದೆ, ಹೌದಾ? 2ರಿಂದ ಲಸ ತೆಕ್ಕೊತಾ ಬಂದರೆ ನಮಗೆ ಎಷ್ಟು ಬಂತು? 2ರ ಘಾತ 3 ಬಂತು, 3ರ ಘಾತ 2 ಬಂತು, 5ರ ಘಾತ 2 ಬಂತು. ಸೊ ಅದನ್ನು LCM ಇಲ್ಲಿ ಬರ್ಕೊಂಡೆ. ಓಕೆ, HCF ಅಂದರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎಲ್ಲದರಲ್ಲೂ ಕಾಮನ್ ಬರುವಂಥ ಫ್ಯಾಕ್ಟರ್, ಹೌದಾ? 2 ಸರ್ತಿ ಬರುತ್ತೆ, 3 2 ಸರ್ತಿ ಬರುತ್ತೆ, 5 1 ಸರ್ತಿ ಬರುತ್ತೆ, ಹೌದಾ? ಸೊ ನಾ ಮೊದಲೇ ಫಸ್ಟಿಗೆ ಹೇಳಿರೋ ಪ್ರಕಾರ LCM ಡಿವೈಡೆಡ್ ಬೈ HCF ಮಾಡಬೇಕು ಅಂತ ಹೇಳಿದ್ದೆ. ಇವ್ರು ಕೇಳಿರೋದು ಕೂಡ LCM ಡಿವೈಡೆಡ್ ಬೈ HCF ಅಂತಲೇ ಕೇಳಿದ್ದಾನೆ. ಸೊ 2ರ ಘಾತ 3 2ರ ಸ್ಕ್ವಯರು ಭಾಗ ಮಾಡಿದರೆ 2 1 ಉಳಿಯುತ್ತೆ. 3 ಸ್ಕ್ವಯರ್ ಕ್ಯಾನ್ಸಲ್ ಆಯಿತು. 5 ಸ್ಕ್ವಯರಿಂದ 5 ಭಾಗ ಮಾಡಿದರೆ 5 ಉಳಿತು. ಸೊ ಹಾಗಾಗಿ 2 × 5 ಮಾಡಿದರೆ ಆನ್ಸರ್ ಏನು ಬಂತು? 10 ಬಂತು. ಸೊ ಈ ಕ್ವಶನ್ ಏನು? ಲಸ ಎ ಮತ್ತು ಬಿಗಳ ಲಸ ಡಿವೈಡೆಡ್ ಬೈ ಎ ಮತ್ತು ಬಿಗಳ ಮಸದ ಯಾವುದಕ್ಕೆ ಈಕ್ವಲ್ ಅಂದರೆ 10ಕ್ಕೆ ಈಕ್ವಲ್. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊತೀನಿ. ಆಗಿಲ್ಲ ಅಂದರೆ 1-2 ಸರ್ತಿ ಪ್ರಾಕ್ಟೀಸ್ ಮಾಡಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಈ ಕ್ವಶನ್ನ ನಾನು ನಿಮಗೆ ಹೋಮ್ವರ್ಕ್ ಅಂತ ಬಿಡ್ತಾ ಇದ್ದೀನಿ. ಸೊ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಈ ಥರ ಕ್ವಶನ್ ನಾನು ಹಿಂದ್ಗಡೆ LCMದು ಮಾಡಿಸಿದ್ದೆ, ಇದು HCFದು ನಿಮಗೆ ಬಿಡ್ತೀನಿ. ಓಕೆ, ಐ ಹೋಪ್ ಇಲ್ಲಿ ತನಕ ಎಲ್ಲ ಕ್ಲಾಸಸ್ಸು ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ 1 ಬಿಟ್ಟು 2 ಸರ್ತಿ ನೋಡಿ, ಅರ್ಥ ಆಗುತ್ತೆ. ತುಂಬ ಈಸಿ ಕಾನ್ಸೆಪ್ಟು. 1-2-3 ಕ್ವಶನ್ಸ್ನ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದರೆ LCM ಆ್ಯಂಡ್ HCF ಅಲ್ಲಿ ಒಂದು ಕ್ವಶನ್ ಯಾವುದೇ ರೀತಿ ಕೇಳಿದರೂ ಕೂಡ ಅದನ್ನು ನೀವು ಆನ್ಸರ್ ಮಾಡ್ತೀರಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ share the video and also subscribe to our channel. Thank you.